ನಮಸ್ಕಾರ ಸ್ನೇಹಿತರೆ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಜಾಗ ಕೊಟ್ಟಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿ ಚೇತನ್ ಅಹಿಂಸಾ ಸುದ್ದಿಯಾಗಿದ್ದಾರೆ. ಅಣ್ಣಾವ್ರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಚೇತನ್ ರನ್ನ ಬಟ್ಟೆ ಹೋಗಿದಂತೆ ಹೋಗಿತ್ತಿದ್ದಾರೆ. ಹಾಗಾದ್ರೆ ಚೇತನ್ ಅಹಿಂಸಾ ಮಾಡಿದ ವಿವಾದಿತ ಪೋಸ್ಟ್ ನಲ್ಲಿ ಏನಿದೆ? ಅಷ್ಟಕ್ಕೂ ಈ ಚೇತನ್ ಅಹಿಂಸಾ ಯಾರು? ಇವರ ಹಿನ್ನೆಲೆ ಏನು? ಕಾಂಟ್ರವರ್ಸಿ ಸ್ಟಾರ್ ಚೇತನ್ ಅಹಿಂಸಾ ಮಾಡಿಕೊಂಡ ವಿವಾದಗಳು ಏನು? ಇವರು ಭಾರತದ ಪ್ರಜೆಯೇ ಅಲ್ಲ ಅನ್ನೋದು ನಿಮಗೆ ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಜನನ ಮತ್ತು ಬಾಲ್ಯ ಹೇಗಿತ್ತು? ಈ ನಟ ಚೇತನ್ 1983ರ ಫೆಬ್ರವರಿ 24ರಂದು ಅಮೆರಿಕಾದ ಚಿಕಾಗೋ ನಗರದಲ್ಲಿ ಹುಟ್ಟಿದ್ರು. ಅಂದಹಾಗೆ ಚೇತನ್ ತಂದೆ ತಾಯಿ ಕರ್ನಾಟಕದ ಚಿತ್ರದುರ್ಗ ಮೂಲದವರು. ಲಿಂಗಾಯತ ಸಮುದಾಯದ ಇವರ ಫ್ಯಾಮಿಲಿ ಸಾಕಷ್ಟು ವರ್ಷಗಳ ಹಿಂದೆಯೇ ಅಮೆರಿಕಾಗೆ ಹೋಗಿ ನೆಲೆಸಿತ್ತು. ಚೇತನ್ಗೆ ಓರ್ವ ತಮ್ಮ ಕೂಡ ಇದ್ದು ಅವರ ಹೆಸರು ಅಶೋಕ್ ಕುಮಾರ್ ಅಂತ. ಇನ್ನು ಚೇತನ್ ಕೂಡ ಅಮೆರಿಕದಲ್ಲೇ ಓದಿ ಬೆಳೆದ್ರು. ಯೇಲ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮತ್ತು ಮಾಸ್ಟರ್ಸ್ ಮಾಡಿದ್ರು. ಓದಿನ ಜೊತೆಗೆ ಡ್ಯಾನ್ಸ್ ಮ್ಯೂಸಿಕ್ ನಲ್ಲೂ ಪರಿಣತಿ ಹೊಂದಿದ್ದಾರೆ. ಚೇತನ್ ಭಾರತಕ್ಕೆ ಬಂದಿದ್ದು ಯಾಕೆ? ಡಿಗ್ರಿ ಪಡ್ಕೊಂಡ್ಮೇಲೆ 2005ರಲ್ಲಿ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಪಡ್ಕೊಂಡು ಕರ್ನಾಟಕಕ್ಕೆ ಬಂದ್ರು. ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅನ್ನೋದು ಬೇರೆ ದೇಶಗಳ ಸಂಸ್ಕೃತಿಯನ್ನು ಕಲಿಯಲು ಅಮೆರಿಕದಿಂದ ನೀಡಲಾಗುವ ಸ್ಕಾಲರ್ಶಿಪ್ ಆಗಿದೆ. ಹೀಗೆ ಕರ್ನಾಟಕಕ್ಕೆ ಬಂದ ಚೇತನ್ ಬೆಂಗಳೂರಿನ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಜೊತೆ ಸೇರಿಕೊಂಡು ಕೆಲಸ ಮಾಡಿದ್ರು. ಈ ಅವಧಿಯಲ್ಲಿ ಚೇತನ್ ಕರ್ನಾಟಕದಾದ್ಯಂತ ಅಂದ್ರೆ ಶಿವಮೊಗ್ಗ, ಮೈಸೂರು, ಚಾಮರಾಜನಗರ, ಧಾರವಾಡ ಮತ್ತು ಮಂಗಳೂರೆಲ್ಲ ತಿರುಗಾಡಿದ್ರು. ಕೈ ಹಿಡಿಯಲಿಲ್ಲ ಸಿನಿಮಾ ಬದುಕು. 2006ರವರೆಗೆ ಥಿಯೇಟರ್ ಆರ್ಟಿಸ್ಟ್ ಆಗಿಯೂ ಚೇತನ್ ಕೆಲಸ ಮಾಡಿದ್ರು. ನಂತರ 2007ರಲ್ಲಿ ಆ ದಿನಗಳು ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ರು. ಭೂಗತ ಜಗತ್ತಿನ ಕೊತ್ವಾಲ್ ರಾಮಚಂದ್ರ ಹತ್ಯೆ ಸ್ಟೋರಿಯನ್ನು ಒಳಗೊಂಡಿದ್ದ ಈ ಸಿನಿಮಾ ಫುಲ್ ಹಿಟ್ ಆಯ್ತು. ನಂತರದಲ್ಲಿ ಮೈನಾ ಬಿಟ್ರೆ ಉಳಿದ ಯಾವ ಸಿನಿಮಾಗಳು ಕೂಡ ಅಷ್ಟಾಗಿ ಹಿಟ್ ಆಗಲಿಲ್ಲ. ಅದು ಅಲ್ಲದೆ ಚೇತನ್ ಸಾಲು ವಿವಾದಗಳನ್ನ ಮೈ ಮೇಲೆ ಎಳ್ಕೋತಾರೆ. ಹೀಗಾಗಿ ರಾಜಕೀಯ ಮತ್ತು ಬಲಪಂಥೀಯ ಸಂಘಟನೆಗಳಿಂದ ವಿರೋಧ ಕಟ್ಕೊಂಡಿದ್ದಾರೆ. ಈ ಸಂಘಟನೆಗಳಿಂದ ಚೇತನ್ ಸಿನಿಮಾಗಳ ವಿರುದ್ಧ ಕ್ಯಾಂಪೇನ್ ನಡೆದಿದ್ದು ಕೂಡ ಇದೆ. ವಿವಿಧ ಹೋರಾಟಗಳಲ್ಲಿ ಭಾಗಿ. ಚೇತನ್ ಅಹಿಂಸಾ ದಲಿತರು, ಮಹಿಳೆಯರ ಹಕ್ಕು, ಕನ್ನಡ ಮತ್ತು ಕನ್ನಡಿಗರ ನೀರಿನ ಹೋರಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. 2011ರಲ್ಲಿ ನಡೆದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ನಲ್ಲೂ ಭಾಗಿಯಾಗಿದ್ರು. ನಂತರ ದಕ್ಷಿಣ ಕನ್ನಡದಲ್ಲಿ ಕೊರಗ ಸಮುದಾಯವನ್ನ ಶೋಷಣೆ ಮಾಡುತ್ತಿದ್ದ ಅಜ್ಜಲು ಪದ್ಧತಿ ವಿರುದ್ಧ ಹೋರಾಟದಲ್ಲೂ ಭಾಗಿಯಾದ್ರು. 2017ರಲ್ಲಿ ಸರ್ಕಾರ ಮೂಢನಂಬಿಕೆ ವಿರೋಧಿ ಕಾನೂನು ತಂದು ಈ ಪದ್ಧತಿಯನ್ನ ನಿಷೇಧ ಮಾಡಿತು. ಇನ್ನು ಸಲಿಂಗಕಾಮಿಗಳ ಹಕ್ಕಿಗಾಗಿಯೂ ಚೇತನ್ ಹೋರಾಡಿದ್ದಾರೆ. ಮಹದಾಯಿ ನದಿ ನೀರು, ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಹೋರಾಟದಲ್ಲೂ ಕಾಣಿಸಿಕೊಂಡ್ರು. ಹಿಂದಿ ಹೇರಿಕೆಗೆ ವಿರೋಧಿಸಿದ ಇವರು ನಾನು ಗೌರಿ ಅಭಿಯಾನದಲ್ಲೂ ತೊಡಗಿಸಿಕೊಂಡ್ರು. ಮೀಟು ಅಭಿಯಾನದಲ್ಲಿ ಮಹಿಳೆಯರ ಪರವಾಗಿ ನಿಂತರು. ಕೇಂದ್ರ ಸರ್ಕಾರದ ಹೊಸ ಕೃಷಿ ಕಾನೂನುಗಳ ವಿರುದ್ಧದ ಹೋರಾಟಕ್ಕೂ ಜೈ ಅಂದ್ರು. ಇದೇ ರೀತಿ 2022ರ ಹಿಜಬ್ ಕೇಸ್ನಲ್ಲಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ವಿರುದ್ಧ ಟ್ವೀಟ್ ಮಾಡಿ ಅರೆಸ್ಟ್ ಕೂಡ ಆಗಿದ್ರು. ಆದರೆ ನಂತರದಲ್ಲಿ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ರು. ಉತ್ತರ ಕನ್ನಡ ಭಾಗದ ಎಂಡೋಸಲ್ಫಾನ್ ಪೀಡಿತರ ಪರವಾಗಿಯೂ ಹೋರಾಡಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದಲ್ಲೂ ಚೇತನ್ ಕಾಣಿಸಿಕೊಂಡ್ರು. ದಿಡಳ್ಳಿಯಲ್ಲಿ ನಿರಾಶ್ರಿತರಿಗೆ ಮನೆ ಕೊಡಿಸೋ ಹೋರಾಟ ಮತ್ತು ಕಾಡುಗೊಲ್ಲ ಸಮುದಾಯಕ್ಕೆ ಐಡೆಂಟಿಟಿ ಕೊಡಿಸೋಕು ಹೋರಾಡಿದ್ದಾರೆ. ನೆಗೆಟಿವ್ ಹೀರೋ ಆಗಿದ್ದು ಹೇಗೆ? ಪ್ರಚಾರಕ್ಕೆ ಆಗಿರಲಿ ಏನೇ ಆಗಿರಲಿ ಹಲವಾರು ಒಳ್ಳೆಯ ಹೋರಾಟದಲ್ಲೂ ಭಾಗಿಯಾಗಿದ್ದು ಒಳ್ಳೆಯ ವಿಚಾರನೆ. ಹಾಗಂತ ಪ್ರತಿಯೊಂದು ವಿಚಾರದಲ್ಲೂ ಮಾತಾಡೋದು ಚೇತನ್ ಅಹಿಂಸಾ ಅಭ್ಯಾಸ ಆಗೋಗಿದೆ. ಅದು ಇದು ಅಂತಿಲ್ಲ, ಪ್ರತಿಯೊಂದರಲ್ಲಿ ಚೇತನ್ದು ನೆಗೆಟಿವ್ ಮಾತು ಇದ್ದೇ ಇರುತ್ತೆ. ಕಾಂತಾರ ಸಿನಿಮಾ ಬಂದಾಗ ದೈವಾರಾಧನೆ ಬಗ್ಗೆನೂ ಮಾತಾಡಿದ್ರು. ದೈವಾರಾಧನೆ ತುಳುನಾಡಿನ ಜನ ಆಚರಿಸಿಕೊಂಡು ಬಂದಿರುವ ಪದ್ಧತಿ, ನಂಬಿಕೆ, ಸಂಪ್ರದಾಯ. ಆದ್ರೆ ಅದು ಹಿಂದೂಗಳ ಸಂಪ್ರದಾಯ ಅಲ್ಲ ಅಂತ ಹೇಳಿ ಭಾರಿ ಟೀಕೆಗೆ ಗುರಿಯಾಗಿದ್ರು. ಕ್ರಿಕೆಟ್ನಲ್ಲಿ ಮೀಸಲಾತಿ ಕೊಡಬೇಕು ಅಂತಲೂ ಚೇತನ್ ವಾದಿಸಿದ್ರು. ಅಣ್ಣಾ ಅವರ ಬಗ್ಗೆ ಮಾತು ಆಕ್ರೋಶ. ಕಳೆದ ಏಪ್ರಿಲ್ 24ರಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನ ಇತ್ತು. ಅಭಿಮಾನಿಗಳು ಅಲ್ಲಲ್ಲಿ ಫಂಕ್ಷನ್ ಮಾಡಿ ಊಟ ಹಂಚಿದ್ದು ಇದೆ. ಕಂಠೀರವ ಸ್ಟುಡಿಯೋದಲ್ಲಿರುವ ಅಣ್ಣಾವ್ರ ಸ್ಮಾರಕದಲ್ಲೂ ಪೂಜೆ ನಡೆದಿತ್ತು. ಅದೇ ದಿನದಂದು ಚೇತನ್ ಅಹಿಂಸಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ರು. ಅಣ್ಣಾವ್ರ ಸ್ಮಾರಕಕ್ಕೆ ಸರ್ಕಾರ 2.5 ಎಕರೆ ಭೂಮಿ ಕೊಟ್ಟಿದ್ದು ಸರಿನಾ? ಅದನ್ನ ಬಡವರಿಗೆ ಹಂಚಬೇಕು. ನಾನು ಕೂಡ ಅಣ್ಣಾವ್ರ ಅಭಿಮಾನಿ. ಅವರು ಬದುಕಿದ್ದಾಗ ಸರ್ಕಾರದಿಂದ ಕೊಟ್ಟಿದ್ದ ಸೈಟನ್ನು ವಾಪಸ್ ಕೊಟ್ಟಿದ್ರು. ಅಂತವರ ಸ್ಮಾರಕಕ್ಕೆ ಸರ್ಕಾರ 2.5 ಎಕರೆ ಕೊಟ್ಟಿದೆ. ಇದು ಮತ ಬ್ಯಾಂಕ್ ರಾಜಕಾರಣ ಅಂತ ಆರೋಪ ಮಾಡಿದ್ರು. ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದ್ದು ಅಭಿಮಾನಿಗಳು ಬಾಯಿಗೆ ಬಂದಂಗೆ ಬೈತಿದ್ದಾರೆ. ಇದರ ಬೆನ್ನಲ್ಲೇ ಚೇತನ್ ಅಹಿಂಸಾ ಪೋಸ್ಟ್ ಡಿಲೀಟ್ ಮಾಡಿ ಕ್ಷಮೆ ಕೇಳಿದ್ದಾರೆ. ಭಾರತೀಯನೇ ಅಲ್ಲ ಈ ಚೇತನ್ ಅಹಿಂಸಾ. ಇನ್ನೂ ಒಂದು ವಿಚಾರ ಅಂದ್ರೆ ಚೇತನ್ ಅಹಿಂಸಾ ಭಾರತೀಯರಲ್ಲ. ಯಾಕಂದ್ರೆ ಅವರು ಭಾರತಕ್ಕೆ ಬಂದು ನೆಲೆಸಿ 17 ವರ್ಷವಾದರೂ ಇನ್ನೂ ಭಾರತದ ನಾಗರಿಕತ್ವ ಪಡೆದುಕೊಂಡಿಲ್ಲ.
ಇನ್ನು ಅಮೆರಿಕದ ಪ್ರಜೆಯೇ ಆಗಿದ್ದಾರೆ. ಹೀಗಾಗಿ OCI ಅಂದ್ರೆ ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಪ್ರಕಾರ ವಿದೇಶಿ ಪ್ರಜೆಗಳು ಯಾವುದೇ ರೀತಿಯ ಹೋರಾಟದಲ್ಲಿ ಭಾಗಿಯಾಗುವ ಹಾಗೆ ಇಲ್ಲ. ಆದ್ರೂ ಚೇತನ್ ಭಾಗಿಯಾಗ್ತಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ಹೀಗಾಗಿ ಇವರನ್ನ ಗಡೀಪಾರು ಮಾಡಬೇಕು ಅಂತೆಲ್ಲ ಸುದ್ದಿ ಆಗಿತ್ತು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಕಾರಣ ನೀಡಿ ಕೇಂದ್ರ ಸರ್ಕಾರ 2023ರಲ್ಲಿ ಚೇತನ್ರ OCI ಕಾರ್ಡ್ ರದ್ದುಗೊಳಿಸಿ ಆದೇಶಿಸಿತ್ತು. ಆದರೆ ಇದಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿತ್ತು. ಹೀಗಾಗಿ ಚೇತನ್ ಕಾನೂನು ಹೋರಾಟವನ್ನ ನಡೆಸ್ತಾ ಮಾತಿನ ಬಾಣ ಬಿಡೋದು ಮುಂದುವರಿಸ್ತಾ ಬಂದಿದ್ದಾರೆ. ಚೇತನ್ ಅಹಿಂಸಾಗೆ ಪತ್ನಿಯು ಸಾಥ್. ಚೇತನ್ ಅಹಿಂಸಾ 2020ರಲ್ಲಿ ಮೇಘಾ ಶ್ರೀವಾಸ್ತವ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಮಧ್ಯಪ್ರದೇಶ ಮೂಲದ ಈಕೆ ಕಾನೂನು ಪದವಿ ಪಡೆದಿದ್ದಾರೆ. ಯಾವುದೇ ಧಾರ್ಮಿಕ ಆಚರಣೆಗಳಿಲ್ಲದೆ ಜಸ್ಟ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಇವರು ಕೂಡ ಮದುವೆ ಬಳಿಕ ಚೇತನ್ ಹೋರಾಟಗಳಿಗೆ ಸಾಥ್ ಕೊಡ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇವರು ಮಾಡಿರುವ ಕೆಲವೊಂದು ಹೋರಾಟಗಳಿಂದ ಒಳ್ಳೆಯದು ಆಗಿದೆ ಅನ್ನೋದು ಸತ್ಯವೇ. ಆದ್ರೆ ಪ್ರತಿಯೊಂದರಲ್ಲೂ ಕೊಂಕು ಹುಡುಕೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ. ಎಲ್ಲವನ್ನ ಬಿಟ್ಟು ಈಗ ಅಣ್ಣವರ ಸ್ಮಾರಕದ ವಿಷಯಕ್ಕೆ ಹೋಗಿದ್ದು ಸರಿನಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಧನ್ಯವಾದ.